ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಇವತ್ತಿನ ಈ ವ್ಲಾಗಲ್ಲಿ ನಾನು 3 ರೆಸಿಪೀಸ್ನ ಶೇರ್ ಮಾಡ್ತಾ ಇದ್ದೀನಿ. ನಿಮ್ಮ ಮನೆಗೆ ಸಡನ್ನಾಗಿ ಯಾರಾದರೂ ಗೆಸ್ಟ್ಸ್ ಬಂದರೆ ಸಿಂಪಲ್ಲಾಗಿ ಅಡುಗೆ ಮಾಡೋಕ್ಕಿಂತ ಒಂಚೂರು ಏನಾದರೂ ಸ್ಪೆಷಲ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಸೊ 3 ಕೋರ್ಸ್ ಮೀಲ್ ಮಾಡಿದ್ರೆ ಅವ್ರಿಗೂ ಖುಷಿ ಆಗುತ್ತೆ. ಇದು ತುಂಬಾ ಸಿಂಪಲ್ಲು, ಹೆಲ್ದಿ ಕೂಡ. ಮೊದಲಿಗೆ ನಾನು ಸೂಪ್ ಮಾಡೋದು ತೋರಿಸ್ತಾ ಇದ್ದೀನಿ, ಕಾರ್ನ್ ಸೂಪು. ಅದು ಆ್ಯಪಟೈಸರ್ ಆಯಿತು. ಅದಾದಮೇಲೆ ನಾನು ಮೇನ್ ಕೋರ್ಸ್ಗೆ ವೆಜ್ ಬಿರಿಯಾನಿ ಮಾಡೋದು ತೋರಿಸ್ತಿದ್ದೀನಿ. ವೆಜ್ ಬಿರಿಯಾನಿ ಅಮ್ಮನ ರೆಸಿಪಿ, ಅಮ್ಮನೇ ಮಾಡಿದ್ದು, ತುಂಬಾ ಟೇಸ್ಟಿಯಾಗಿತ್ತು. ಹಾಗೆಯೇ ಡೆಸರ್ಟ್ಗೆ ನಾನು ಫಾಲೂದಾ ಮಾಡೋದು ತೋರಿಸ್ತಿದ್ದೀನಿ. ಇದು ಮ್ಯಾಂಗೋ ಸೀಸನ್ ಆದ್ದರಿಂದ ನಾನು ಮ್ಯಾಂಗೋ ಫಾಲೂದಾ ಹೇಗೆ ಮಾಡೋದು ಅಂತ ತೋರಿಸ್ತಿರೋದು. ಎಲ್ಲನೂ ತುಂಬಾ ಸಿಂಪಲ್ಲಾಗಿದೆ. ಹಾಗಿದ್ರೆ ತಡ ಮಾಡಿದೆ ಫಸ್ಟ್ ರೆಸಿಪಿಯಿಂದ ಸ್ಟಾರ್ಟ್ ಮಾಡೋಣ. ನಾನು ಮಾಡ್ತಿರೋದು ನಾರ್ ಸ್ವೀಟ್ ಕಾರ್ನ್ ವೆಜಿಟೇಬಲ್ ಸೂಪ್. ಇದು 5 ನಿಮಿಷದಲ್ಲಿ ಆಗೋಗ್ಬಿಡುತ್ತೆ. ಯಾಕಂದರೆ ಇದು ಸೂಪ್ ಪ್ಯಾಕೆಟಲ್ಲೇ ಎಲ್ಲ ಇಂಗ್ರೀಡಿಯೆಂಟ್ಸ್ ಇರುತ್ತೆ. ಜಸ್ಟ್ ನೀವು ಯಾವ ಫ್ಲೇವರ್ ಇಷ್ಟನೋ ಆ ಫ್ಲೇವರ್ದು ವೆಜಿಟೇಬಲ್ ಸೂಪ್ ಪೌಡರ್ ತಂದರೆ ಸಾಕು. ಇದನ್ನು ನೀವು ಒಂದು ಪಾತ್ರೆಗೆ ಹಾಕಿಬಿಟ್ಟು 1 ಲೀಟರಷ್ಟು ನೀರು ಹಾಕ್ತಿದ್ದೀನಿ. ಇದು ನೀವು ನೀರು ಹಾಕಿ ಪೌಡರ್ ಹಾಕಿ ಮಿಕ್ಸ್ ಮಾಡುವಾಗ ಸ್ಟೋವ್ ಆನ್ ಮಾಡಬೇಕಾಗಿಲ್ಲ. ಎಲ್ಲ ಹಾಕಿ ಮಿಕ್ಸ್ ಮಾಡಿದ್ದಾದಮೇಲೆ ಸ್ಟೋವ್ ಆನ್ ಮಾಡಬೇಕು, ಇಲ್ಲಾಂದರೆ ಗಂಟಾಗಿಬಿಡುತ್ತೆ. ಸೊ ಈಗ ನಾನು ಸ್ಟೋವ್ ಆನ್ ಮಾಡ್ದೇ 1 ಲೀಟ್ರ್ ನೀರಿಗೆ 1 ಪ್ಯಾಕೆಟ್ ಫುಲ್ ನಾರ್ ವೆಜಿಟೇಬಲ್ ಕಾರ್ನ್ ಸೂಪ್ನ ಪೌಡರ್ನ ಹಾಕಿದ್ದೀನಿ. ಈಗ ನಾನು ಚೆನ್ನಾಗಿ ಮಿಕ್ಸ್ ಮಾಡಿ ಯಾವುದೇ ಗಂಟಿಲ್ಲದೆ ಇರೋ ಥರ ನೋಡ್ಕೊಂಡಿದ್ದೀನಿ. ಈಗ ನಾನು ಎಲ್ಲ ಮಿಕ್ಸ್ ಆಗಿದ್ದಾದಮೇಲೆ ಸ್ಟೋವ್ ಆನ್ ಮಾಡಿದ್ದೀನಿ. ಸ್ಟೋವ್ ಆನ್ ಮಾಡಿ ಥಿಕ್ನೆಸ್ಸು ಗಟ್ಟಿಯಾಗೋವರೆಗೂ, ಕನ್ಸಿಸ್ಟೆನ್ಸಿ ಥಿಕ್ಕಾಗೋವರೆಗೂ ಮಿಕ್ಸ್ ಮಾಡ್ತಾನೆ ಇರಬೇಕು. ಮಿಕ್ಸ್ ಮಾಡದೇ ಇದ್ದರೆ ಅಲ್ಲಲ್ಲಿ ಸ್ವಲ್ಪ ಗಂಟಾದಾಗುತ್ತೆ. ಸೊ ಕಂಟಿನ್ಯೂಸ್ಲಿ ಮಿಕ್ಸ್ ಮಾಡ್ತಾಯಿದ್ರೆ ಚೆನ್ನಾಗಿ ಒಳ್ಳೆ ಕನ್ಸಿಸ್ಟೆನ್ಸಿ ಬರುತ್ತೆ. ಈಗ ಬಾಯ್ಲ್ ಬಂದಿದೆ, ಕಾರ್ನ್ ಸೂಪ್ ರೆಡಿಯಾಗಿದೆ. 5 ನಿಮಿಷ ಈ ರೀತಿ ಬಾಯ್ಲ್ ಆಗಕ್ಕೆ ಬಿಟ್ಟಿದ್ದೀನಿ ನಾನು. ಸೊ ಈಗ ಸ್ಟವ್ ಆಫ್ ಮಾಡಿ ಇದನ್ನು ಇಳಿಸಿದ್ರೆ ಸೂಪು ರೆಡಿಯಾಗಿಬಿಡುತ್ತೆ. ಇಮ್ಮಿಡಿಯೇಟಾಗಿ ನಿಮಗೆ ಯಾರಾದರೂ ಮನೆಗೆ ಗೆಸ್ಟ್ ಬರ್ತಿದ್ದಾರೆ ಅಂದ ತಕ್ಷಣವೇ ನೀವು ಇದನ್ನು ಮಾಡಿದ್ರೆ ನಿಮಗೂ ಕೆಲಸ ಜಾಸ್ತಿ ಅನ್ಸೋದಿಲ್ಲ. ಹಾಗೆ ತುಂಬ ಟೇಸ್ಟಿಯಾಗೂ ಇರುತ್ತೆ, ನಿಮ್ಮ ಗೆಸ್ಟ್ಸ್ ಎಂಜಾಯ್ ಮಾಡ್ತಾರೆ. ಹಾಗೆಯೇ ಸೂಪ್ ಕುಡಿಯೋದ್ರಿಂದ ಹಸಿವು ಜಾಸ್ತಿ ಆಗುತ್ತೆ ಅಂತಾರೆ. ಸೊ ಮೊದಲಿಗೆ ಸೂಪ್ ಕುಡಿದ್ರೆ ಬೇರೆ ನೀವು ಮಾಡಿರೋ ರೆಸಿಪೀಸ್ ಅಡುಗೆಗಳು ಅವರು ಇನ್ನೂ ಚೆನ್ನಾಗಿ ಎಂಜಾಯ್ ಮಾಡಿ ತಿಂತಾರೆ. ಸೊ ಸೂಪಿಂದ ಸ್ಟಾರ್ಟ್ ಮಾಡಿದ್ರೆ ಒಳ್ಳೆಯದು. ಇದು ನೀವು ಸ್ವಲ್ಪ ಥಿನ್ ಕನ್ಸಿಸ್ಟೆನ್ಸಿಯಲ್ಲಿ ಮುಂಚೆನೇ ಮಾಡಿಟ್ಕೊಂಡ್ರೆ ನೀವು ಗೆಸ್ಟ್ಸ್ ಇನ್ನೇನು ಬರ್ತಾಯಿದ್ದಾರೆ ಅಂದಾಗ ಇನ್ನೊಂಚೂರು ನೀರು ಹಾಕಿ ಬಿಸಿ ಮಾಡಿ ಸರ್ವ್ ಮಾಡ್ಬೋದು. ತುಂಬಾ ಎಂಜಾಯ್ ಮಾಡ್ತಾರೆ ಗೆಸ್ಟ್ಸು. ನಾನು ಅಪ್ಪಾಜಿ, ಅಮ್ಮ, ಕಾರ್ತಿಕ್ ಎಲ್ರಿಗೂ ಮಾಡಿಕೊಟ್ಟಿದ್ದೆ. ನಾನು ಕುಡಿದೆ ಅವ್ರ ಜೊತೆಗೆ. ಎಲ್ಲರೂ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ಇದರಲ್ಲಿ ತುಂಬಾ ಫ್ಲೇವರ್ಸ್ ಕೂಡ ಬರುತ್ತೆ. ಎಲ್ಲ ಫ್ಲೇವರ್ಸ್ದು ಲಿಂಕ್ಸ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ನೀವು ಆನ್ಲೈನ್ ಪರ್ಚೇಸ್ ಮಾಡಬೇಕಂದ್ರೆ ಮಾಡ್ಬೋದು. ಕೆಲವರು ಹಳ್ಳಿಯಲ್ಲಿದ್ದೀರಾ ಅಂತೀರಾ, ಅಲ್ಲೆಲ್ಲ ಸೂಪರ್ ಮಾರ್ಕೆಟ್ಸ್ ಅವೈಲೇಬಲ್ ಇಲ್ಲ ಅಂದರೆ ಈ ಪ್ಯಾಕೆಟ್ಸ್ ಎಲ್ಲ ಸಿಗೋದು ಕಷ್ಟ ಅನಿಸುತ್ತೆ. ಸೊ ನೀವು ಆನ್ಲೈನಲ್ಲಿ ಕೂಡ ತರಿಸ್ಕೋಬೋದು. ಈಗ 4 ಸೂಪ್ ಬೌಲ್ಸ್ ರೆಡಿಯಾಗಿದೆ. ನಾವು ಸೂಪ್ ಎಂಜಾಯ್ ಮಾಡ್ತೀವಿ. ಇದಾದಮೇಲೆ ನಾನು ನೆಕ್ಸ್ಟ್ ತೋರಿಸ್ತಿರೋದು ಮೇನ್ ಕೋರ್ಸಲ್ಲಿ ಅಮ್ಮ ಮಾಡ್ತಿರೋ ವೆಜ್ ಬಿರಿಯಾನಿ ರೆಸಿಪಿ. ತುಂಬಾ ಸಿಂಪಲ್ಲು, ತುಂಬಾ ಟೇಸ್ಟಿ ರೆಸಿಪಿ ಇದು. ಸೊ ತಡ ಮಾಡದೆ ಶುರು ಮಾಡೋಣ ಬನ್ನಿ. ಇದಕ್ಕೆ ಒಂದು ಅಗಲವಾದ ದೊಡ್ಡ ಕುಕ್ಕರ್ ತೊಗೊಂಡಿದ್ದಾರೆ. ಇದಕ್ಕೆ ಎಣ್ಣೆ ಹಾಕ್ತಿದ್ದಾರೆ. ಎಣ್ಣೆ ಜಾಸ್ತಿ ಹಾಕಿದ್ರೆ ಬಿರಿಯಾನಿ ಅಥವಾ ಪಲಾವು ತುಂಬ ಚೆನ್ನಾಗಾಗುತ್ತೆ. ತುಪ್ಪ ಕೂಡ ಹಾಕ್ಬೋದು, ಬೆಣ್ಣೆ ಕೂಡ ಹಾಕ್ಬೋದು. ನಾವು ಎಣ್ಣೆ ಹಾಕ್ತಾಯಿದ್ದೀವಿ. ಎಣ್ಣೆ ಕಡಿಮೆ ಹಾಕಿದ್ರೆ ಸ್ವಲ್ಪ ಕಹಿ ಬರುತ್ತೆ, ಟೇಸ್ಟ್ ಅಷ್ಟು ಚೆನ್ನಾಗಿ ಅನ್ಸೋದಿಲ್ಲ. ಸೊ ಎಣ್ಣೆ ಮಾತ್ರ ನೀವು ನೋಡಿಕೊಂಡು ಜಾಸ್ತಿನೇ ಹಾಕಿ. ಸ್ವಲ್ಪ ಅಪರೂಪಕ್ಕೆ ಗೆಸ್ಟಿಗೆ ಮಾಡಿಕೊಡುವಾಗ ಡಯಟ್ ಕಾನ್ಷಿಯಸ್ ಇಲ್ದಿದ್ರೂ ನಡೆಯುತ್ತೆ, ಸ್ವಲ್ಪ ಜಾಸ್ತಿನೇ ಹಾಕಿದ್ರೂ ನಡೆಯುತ್ತೆ. ಈಗ ಒಗ್ಗರಣೆಗೆ ಅಮ್ಮ ಪಲಾವ್ ಎಲೆ ಮತ್ತು ಏಲಕ್ಕಿನ ಕುಟ್ಟಿ ಸ್ವಲ್ಪ ಓಪನ್ ಮಾಡಿ ಹಾಕ್ತಿದ್ದಾರೆ. ಹಾಗೆಯೇ 4 ಲವಂಗ, 2 ಇಂಚು ಚಕ್ಕೆ, 2 ಮರಾಠಿ ಮೊಗ್ಗು ಅಂತಾರಲ್ಲ ಅದನ್ನು ಕೂಡ ಹಾಕಿದ್ದಾರೆ. ಹಾಗೆಯೇ ಹಸಿಮೆಣಸಿನ್ಕಾಯಿ ಹಾಕಿದ್ದಾರೆ. ಇದರಲ್ಲಿ ಖಾರದ ಪುಡಿ ಹಾಕೋದಿಲ್ಲ, ಪೂರ್ತಿ ಹಸಿಮೆಣಸಿನ್ಕಾಯಲ್ಲೇ ಮಾಡೋದ್ರಿಂದ ಸ್ವಲ್ಪ ಜಾಸ್ತಿನೇ ಹಾಕಿದ್ದಾರೆ. ನೀವು ಖಾರ ನೋಡಿಕೊಂಡು ನಿಮ್ಮ ಮೆಣಸಿನ್ಕಾಯಿ ಎಷ್ಟು ಖಾರ ಇದೆ ಅಂತ ಅದ್ರ ತಕ್ಕನಂತೆ ನೀವು ಎಷ್ಟು ಮೆಣಸಿನ್ಕಾಯಿ ಬೇಕಾದರೂ ಹಾಕ್ಕೋಬೋದು. ಈಗ ಮೆಣಸಿನ್ಕಾಯಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಿದೆ. ಈಗ ಈರುಳ್ಳಿ ಹಾಕ್ತಿದ್ದಾರೆ. ಈರುಳ್ಳಿನ ನೀವು ಉದ್ದುದ್ದಕ್ಕೂ ಹೆಚ್ಕೋಬೋದು, ಈ ರೀತಿ ಕ್ಯೂಬ್ಸ್ ಆಗು ಹೆಚ್ಕೋಬೋದು. 2ರಿಂದ 3 ದೊಡ್ಡ ಈರುಳ್ಳಿ ಹಾಕಿದ್ರೆ ಚೆನ್ನಾಗಾಗುತ್ತೆ. ಈಗ ಈರುಳ್ಳಿನೂ ಈ ಒಗ್ಗರಣೆಯಲ್ಲಿ ಬಾಡಿಸ್ಕೋಬೇಕು. ಈರುಳ್ಳಿ ಕಲರು ಟ್ರಾನ್ಸ್ಲೂಸೆಂಟ್ ಅಂದರೆ ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡಬೇಕು. ನಾನು ಒಂದೇ ಒಂದು ಜಾವಿತ್ರಿ ಹಾಕ್ತಾಯಿದ್ದೀನಿ. ಇದರಿಂದ ಬಿರಿಯಾನಿಗೆ ಒಳ್ಳೆ ಫ್ರೇಗ್ರೆನ್ಸ್ ಬರುತ್ತೆ. ಹಾಗೆಯೇ ಈಗ ಅಮ್ಮ ಪುದೀನ ಸೊಪ್ಪು ಹಾಕ್ತಿದ್ದಾರೆ. 1 ಹಿಡಿ ಅಷ್ಟು ಪುದೀನ ಸೊಪ್ಪು ಹಾಕ್ತಿದ್ದಾರೆ. ಪುದೀನ ಸೊಪ್ಪಿಂದ ಒಳ್ಳೆ ಫ್ಲೇವರ್ ಬರುತ್ತೆ, ಮನೆಯೆಲ್ಲ ಬಿರಿಯಾನಿ ಘಮ ಸುವಾಸನೆ ಬರುತ್ತೆ. ಪುದೀನ ಸೊಪ್ಪು ತುಂಬ ಜಾಸ್ತಿ ಹಾಕಿದ್ರೆ ಕಹಿ ಕೂಡ ಬರುತ್ತೆ. ಸೊ ನೋಡಿಕೊಂಡು ಮೀಡಿಯಮಾಗಿ ಹಾಕ್ಕೊಳ್ಳಿ.
ಈಗ ವೆಜಿಟೇಬಲ್ಸ್ ಹಾಕ್ತಿದ್ದಾರೆ, ಎಲ್ಲನೂ ಮಿಕ್ಸ್ಡ್ ವೆಜಿಟೇಬಲ್ಸ್ ಇದೆ. ಇದರಲ್ಲಿ ಆಲೂಗಡ್ಡೆ, ಕ್ಯಾರೆಟು, ಬೀನ್ಸು, ನಿಮ್ಮ ಮನೇಲಿ ಕ್ಯಾಪ್ಸಿಕಮ್ ಇದ್ದರೆ ಅದನ್ನು ಕೂಡ ಹಾಕ್ಬೋದು. ಈಗ ಎಲ್ಲನೂ ತರಕಾರಿ ಒಂದೇ ಸೈಜ್ಗೆ, ಆಲ್ಮೋಸ್ಟ್ ಒಂದೇ ಸೈಜ್ಗೆ ಕಟ್ ಮಾಡ್ಕೋಬೇಕು. ನೀವು ದೊಡ್ಡದಾಗಿ ಬೇಕಾದರೂ ಕಟ್ ಮಾಡ್ಕೋಬೋದು, ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ರೆ ಬೇಗ ಚೆನ್ನಾಗಿ ಕುಕ್ ಆಗುತ್ತೆ. ಆಲೂಗಡ್ಡೆ ದೊಡ್ಡದಾಗಿ, ಕ್ಯಾರೆಟ್ ಚಿಕ್ಕದಾಗಿ, ಅಥವಾ ಬೇರೆ ಥರ ಬೀನ್ಸ್ ಎಲ್ಲ ಚಿಕ್ಕದಾಗಿ, ಕ್ಯಾರೆಟ್ ದೊಡ್ಡದಾಗಿ ಈ ರೀತಿ ಕಟ್ ಮಾಡಿದ್ರೆ ಎಲ್ಲನೂ ಈವನ್ ಆಗಿ ಬೇಯೋದಿಲ್ಲ, ಒಳಗಡೆ ಮಸಾಲೆ ಕೂಡ ಈವನ್ ಆಗಿ ಹೋಗೋದಿಲ್ಲ. ಸೊ ಎಲ್ಲನೂ ಒಂದೇ ಸೈಜಿಗೆ ಕಟ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟು. ಈಗ ಒಗ್ಗರಣೆಯಲ್ಲಿ ಎಲ್ಲ ತರಕಾರಿನೂ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದಾರೆ ಅಮ್ಮ. ಈಗ ಫ್ರೈ ಆಗಿದ್ದಾದಮೇಲೆ ನೆಕ್ಸ್ಟ್ ಇದಕ್ಕೆ ಫ್ರೀಸ್ ಆಗಿರೋ ಬಟಾಣಿ ಕಾಳು, ನಾವು ಬಟಾಣಿ ಕಾಳು ಸೀಸನಲ್ಲಿ ಸಿಕ್ಕಿದಾಗೆಲ್ಲ ಬಿಡಿಸಿ ಈ ರೀತಿ ಫ್ರೀಝರಲ್ಲಿ ಇಟ್ಕೊಂಡಿರ್ತೀವಿ. ಸೊ ಬಿರಿಯಾನಿ, ಪಲಾವ್, ಫ್ರೈಡ್ ರೈಸ್ಗೆಲ್ಲ ಹಾಕೋಕ್ಕೆ ತುಂಬಾ ಕನ್ವೀನಿಯೆಂಟಾಗಿ ಅವೈಲೇಬಲ್ ಇರುತ್ತೆ. ಒಣ ಬಟಾಣಿ ನೆನೆಸಿ ಬಾಯ್ಲ್ ಮಾಡಿ ಹಾಕಿದ್ರೆ ಅಷ್ಟು ಟೇಸ್ಟ್ ಇರಲ್ಲ, ಹಸಿ ಬಟಾಣಿನೇ ತುಂಬ ಟೇಸ್ಟಿ. ಈಗ ಅರಿಶಿನದ ಪುಡಿ ಹಾಕ್ತಾ ಇದ್ದಾರೆ, ಅರಿಶಿನದ ಪುಡಿ ಕೂಡ ಹಾಕಿ ಒಗ್ಗರಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದಾರೆ. ಒಂದೊಂದೇ ಪೌಡರ್ ಹಾಕಿದಾಗೂ ನಾವು ಮಿಕ್ಸ್ ಮಾಡ್ತಾ ಇದ್ರೆ ಅಬ್ಸಾರ್ಬ್ ಮಾಡ್ಕೋತಾ ಇರುತ್ತೆ ವೆಜಿಟೇಬಲ್ಸು ಎಲ್ಲ ಫ್ಲೇವರ್ನು. ನೆಕ್ಸ್ಟು ಅಮ್ಮ ಟೊಮ್ಯಾಟೋಸ್ ಹಾಕ್ತಿದ್ದಾರೆ. ಇದು ಒಂದು 3 ಮೀಡಿಯಮ್ ಸೈಜ್ ಟೊಮ್ಯಾಟೋಸ್ನ ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿಟ್ಟಿದ್ದಾರೆ, ಅದನ್ನು ಹಾಕಿ ಮತ್ತೆ ಮಿಕ್ಸ್ ಮಾಡ್ತಾ ಇದ್ದಾರೆ. ಈಗ ಟೊಮ್ಯಾಟೋಸ್ ಎಲ್ಲ ಸಾಫ್ಟ್ ಆಗಿದೆ. ನೆಕ್ಸ್ಟ್ ಇದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದಾರೆ. ನೀವು ಫ್ರೆಶ್ ಆಗಿ ಕೂಡ ಪೇಸ್ಟ್ ಮಾಡಿ ಹಾಕೋಬೋದು. 2 ಟೀ ಸ್ಪೂನ್ ಅಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದ್ದಾರೆ. ಸ್ವಲ್ಪ ಜಾಸ್ತಿನೇ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದ್ರೆ ಚೆನ್ನಾಗಿರುತ್ತೆ. ಬಟ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡೋದು ತುಂಬಾ ಇಂಪಾರ್ಟೆಂಟು. ಈಗ ಚೆನ್ನಾಗಿ ಫ್ರೈ ಆಗಿದೆ, ವೆಜಿಟೇಬಲ್ಸ್ ಜೊತೆ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಇದಕ್ಕೆ ಗರಂ ಮಸಾಲ ಪೌಡರ್ ಹಾಕ್ತಾ ಇದ್ದಾರೆ. ನಾವು ಎವರೆಸ್ಟ್ ಗರಂ ಮಸಾಲ ಪೌಡರ್ ಯೂಸ್ ಮಾಡ್ತೀವಿ, ತುಂಬಾ ಚೆನ್ನಾಗಿರುತ್ತೆ, ಮನೆಯಲ್ಲೇ ಮಾಡ್ದಾಗಿರುತ್ತೆ, ಎಲ್ಲ ರೆಸ್ಟೋರೆಂಟ್ ಸ್ಟೈಲ್ ಟೇಸ್ಟ್ ಬರುತ್ತೆ ಎಲ್ಲ ಡಿಶಸ್ಗೂ. ಅದನ್ನು ಒಂದು ದೊಡ್ಡ 1 ಟೀ ಸ್ಪೂನ್ ಅಷ್ಟು ಹಾಕಿದ್ದಾರೆ. ಅದಾದಮೇಲೆ ಈಗ ಧನಿಯಾ ಪುಡಿ ಹಾಕ್ತಿದ್ದಾರೆ. ಧನಿಯಾ ಪುಡಿ 1.5 ಟೀ ಸ್ಪೂನ್ ಅಷ್ಟು ಹಾಕಿದ್ದಾರೆ. ಧನಿಯಾ ಪುಡಿ ಮತ್ತು ಗರಂ ಮಸಾಲೆಯಿಂದನೇ ವೆಜ್ ಬಿರಿಯಾನಿಗೆ ಒಳ್ಳೆ ಟೇಸ್ಟ್ ಬರೋದು. ಸೊ ಇದೆರಡ್ರದ್ದು ಪ್ರಪೋರ್ಷನ್ನ ಚೆನ್ನಾಗಿ ನೀಟಾಗಿ ನೋಡ್ಕೊಂಡು ಹಾಕಿ. ಈಗ ಇದಕ್ಕೆ ಒಂದು 4 ಕಪ್ಪಷ್ಟು ನೀರನ್ನು ಹಾಕಿದ್ದಾರೆ. ನೀರು ಬಾಯ್ಲ್ ಆದಮೇಲೆ ಅಕ್ಕಿ ಹಾಕಿದ್ರೆ ಬಿರಿಯಾನಿ ಉದುರುದ್ರಾಗುತ್ತೆ. ಕೆಲವರು ತುಂಬ ಕಂಪ್ಲೇಂಟ್ಸ್ ಮಾಡ್ತಾ ಇರ್ತೀರಾ, ನಮ್ಮ ಮನೇಲಿ ಬಿರಿಯಾನಿ ಮಾಡಿದ್ರೆ ಮುದ್ದೆ ಥರ ಆಗೋಗುತ್ತೆ ಅಂತ. ಇದೇ ಒಂದು ಟ್ರಿಕ್ಕು. ಹಾಗೆಯೇ ಅಕ್ಕಿ ಚೆನ್ನಾಗಿ ತೊಳೆದಿರಬೇಕು. ಇದಕ್ಕೆ ನಿಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಉಪ್ಪು ಹಾಕಿಬಿಟ್ಟು ಇದಕ್ಕೆ ಮೊಸರನ್ನ ಆ್ಯಡ್ ಮಾಡ್ತಾ ಇದ್ದಾರೆ. ಮೊಸರು ಒಂದು 1/4 ಕಪ್ಪಷ್ಟು ಹಾಕಬೇಕು. ಮೊಸರಿಂದ ಬಿರಿಯಾನಿಗೆ ಒಳ್ಳೆ ಫ್ಲೇವರ್ ಬರುತ್ತೆ, ಹಾಗೆಯೇ ಲೈಟಾಗಿ ಹುಳಿ ಕೂಡ ಬರುತ್ತೆ. ನಿಂಬೆಹಣ್ಣು ಹಾಕ್ತಾ ಇಲ್ಲ ಅಮ್ಮ, ಹುಳಿಗೆ ಮೊಸರು ಮತ್ತು ಟೊಮ್ಯಾಟೋನ ಹಾಕಿದ್ದಾರೆ. ಈಗ 2 ಕಪ್ ಅಕ್ಕಿನ ತೊಳೆದಿಟ್ಕೊಂಡಿದ್ದಾರೆ, ಅದನ್ನು ಹಾಕ್ತಿದ್ದಾರೆ. 4 ಕಪ್ ನೀರಿಗೆ 2 ಕಪ್ ಅಕ್ಕಿ. ಈಗ ಇದನ್ನೆಲ್ಲ ಸೇರಿ ಕೊನೆಗೆ ಒಂದ್ಸಲ ಮಿಕ್ಸ್ ಮಾಡ್ತಿದ್ದಾರೆ. ತುಂಬಾ ಜಾಸ್ತಿನೂ ಮಿಕ್ಸ್ ಮಾಡಬಾರ್ದು, ತರಕಾರಿ ಎಲ್ಲ ಬ್ರೇಕ್ ಆಗದೆ ಇರೋ ಥರ ಹುಷಾರಾಗಿ ಮಿಕ್ಸ್ ಮಾಡಬೇಕು. ಈಗ ಇದಕ್ಕೆ 2 ಟೀ ಸ್ಪೂನ್ ಅಷ್ಟು ತುಪ್ಪ ಹಾಕಿದ್ದಾರೆ. ತುಪ್ಪದಿಂದ ಬಿರಿಯಾನಿಗೆ ಒಳ್ಳೆ ಘಮ ಬರುತ್ತೆ, ಹಾಗೆಯೇ ಕನ್ಸಿಸ್ಟೆನ್ಸಿ ಉದ್ರುದ್ರಾಗಿ ಕೂಡ ಆಗುತ್ತೆ. ಈಗ ಇದನ್ನು ಚೆನ್ನಾಗಿ ಬಾಯ್ಲ್ ಆಗಿ ನೀರೆಲ್ಲ ಇಂಗೋವರೆಗೂ ಇದೇ ರೀತಿ ಕುಕ್ಕರ್ನ ಓಪನ್ನೇ ಇಟ್ಟು ಬೇಯಿಸ್ತಾ ಇದ್ದಾರೆ. ಈಗ ಇದಕ್ಕೆ 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಹೆಚ್ಚಿಬಿಟ್ಟು ಆ್ಯಡ್ ಮಾಡ್ತಿದ್ದಾರೆ. ಕೊನೆಯದಾಗಿ ಒಂದ್ಸಲ ಕೊತ್ತಂಬರಿ ಸೊಪ್ಪು ಎಲ್ಲ ಕಡೆ ಚೆನ್ನಾಗಿ ಮಿಕ್ಸ್ ಆಗೋವರೆಗೂ ಮಿಕ್ಸ್ ಮಾಡಿ ಮುಚ್ಚಿಟ್ಟು ತರಕಾರಿ ಎಲ್ಲ ಚೆನ್ನಾಗಿ ಬೆಂದು ಅಕ್ಕಿ ಎಲ್ಲ ಚೆನ್ನಾಗಿ ಅನ್ನ ಅರಳ್ಕೊಳ್ಳೋವರೆಗೂ ನಾವು 10 ಮಿನಿಟ್ಸು ಕುಕ್ ಮಾಡಬೇಕಾಗತ್ತೆ. ಬಟ್ ಈ ಸ್ಟೆಪ್ಪಲ್ಲಿ ತಳ ಹತ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಸೊ ನೀವು ಒಂದು ದಪ್ಪವಾದ ಬಾಂಡ್ಲಿ ಅಥವಾ ತವಾನ ಕಾಯಕ್ಕಿಡಬೇಕು. ಈಗ ಅದು ಕಾಯೋವರೆಗೂ ನಾನು ಮೊಸರು ಬಜ್ಜಿ ಮಾಡ್ತಿದ್ದೀನಿ. ಇದಕ್ಕೆ ನಾನು ಈರುಳ್ಳಿ, ಟೊಮ್ಯಾಟೊ, ಹಸಿಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು, ಇದಕ್ಕೆ ಬೇಕಾದಷ್ಟು ಉಪ್ಪನ್ನ ಹಾಕಿ ಮೊಸರು ಆ್ಯಡ್ ಮಾಡ್ತಾ ಇದ್ದೀನಿ. ಈ ರೀತಿ ಮೊಸರು ಬಜ್ಜಿ ಇಲ್ಲಿ ತಮಿಳ್ನಾಡು ರೆಸ್ಟೋರೆಂಟ್ಸಲ್ಲೆಲ್ಲ ಇರುತ್ತೆ. ಈರುಳ್ಳಿನ ಉದ್ದುದ್ದಕ್ಕೆ ಹೆಚ್ಚಿರ್ತಾರೆ, ಚೆನ್ನಾಗಿರುತ್ತೆ. ಅದಕ್ಕೆ ನಾನು ಆ ಥರ ಟ್ರೈ ಮಾಡ್ತಿದ್ದೀನಿ. ಇಲ್ಲಾಂದರೆ ಯೂಶ್ವಲಿ ಚಿಕ್ಕದಾಗಿ ಕಟ್ ಮಾಡ್ತೀನಿ ಈರುಳ್ಳಿನ. ಇದು ಡಿಫ್ರೆಂಟಾಗಿರುತ್ತೆ, ಈರುಳ್ಳಿ ಉದ್ದುದ್ದಕ್ಕೆ ಹೆಚ್ಚಿದ್ರೆ ಬಾಯಿಗೆ ಸಿಗುತ್ತೆ ಅಂತ ಈ ರೀತಿ ಮಾಡ್ತಿದ್ದೀನಿ. ಈಗ ತವಾ ಕಾದಿದ್ದಾದಮೇಲೆ ಬಿರಿಯಾನಿ ಪಾತ್ರೆನ ತವಾ ಮೇಲಿಟ್ಟು ಸಿಮ್ಮರ್ ಇಟ್ಟಿದ್ದಾರೆ. 10 ಮಿನಿಟ್ಸ್ ಸಿಮ್ಮರಲ್ಲಿಟ್ಟರೆ ಅನ್ನ ಚೆನ್ನಾಗಿ ಅರಳ್ಕೊಳ್ಳುತ್ತೆ, ತರಕಾರಿನೂ ಚೆನ್ನಾಗಿ ಬೆಂದಿರುತ್ತೆ. ಮೊಸರು ಬಜ್ಜಿನ ಚೆನ್ನಾಗಿ ಮಿಕ್ಸ್ ಮಾಡಿ, ಗಟ್ಟಿ ಮೊಸರು ಇರೋದ್ರಿಂದ ನಾನು ಯಾವುದೇ ನೀರು ಹಾಕ್ತಿಲ್ಲ. ಹಾಗೆಯೇ ಈರುಳ್ಳಿ, ಟೊಮೆಟೊ ಕೂಡ ನೀರು ಬಿಟ್ಕೊಂಡು ಕನ್ಸಿಸ್ಟೆನ್ಸಿ ಸ್ವಲ್ಪ ಹೊತ್ತು ಬಿಟ್ಟರೆ ಸರಿ ಹೋಗುತ್ತೆ. ಸೊ ಇದನ್ನು ಸೈಡಿಗೆ ಇಡ್ತಾ ಇದ್ದೀನಿ. ಈಗ ಗಟ್ಟಿ ಅನಿಸಿದ್ರು ಆಮೇಲೆ ಸರಿ ಹೋಗುತ್ತೆ. ಈಗ 10 ಮಿನಿಟ್ಸ್ ಆದಮೇಲೆ ಬಿರಿಯಾನಿ ಹೇಗಾಗಿದೆ ನೋಡೋಣ. ಬಿರಿಯಾನಿ ಅಂತೂ ತುಂಬಾ ಚೆನ್ನಾಗಾಗಿದೆ. ಕಾರ್ತಿಕ್ ಅಂತೂ ಆಫೀಸಿಂದ ಬರ್ತಾನೆ ಗೇಟ್ವರೆಗೂ ವಾಸನೆ ಬರ್ತಾ ಇದೆ ಬಿರಿಯಾನಿದು ಅಂತ ಹೇಳ್ತಾ ಇದ್ರು, ಅಷ್ಟು ಚೆನ್ನಾಗಿ ಸ್ಮೆಲ್ ಬರ್ತಾ ಇತ್ತು. ಈಗ ಇದನ್ನು ಕಾರ್ತಿಕಿಗೆ ಸರ್ವ್ ಮಾಡ್ತಾ ಇದ್ದೀನಿ.
ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರು. ನೀವು ಕೂಡ ಡೆಫಿನೆಟ್ಲಿ ಇದನ್ನು ಮನೇಲಿ ಟ್ರೈ ಮಾಡಿ. ಈಸಿಯಾಗಿದೆ, ಒಂದೇ ಪಾತ್ರೆಯಲ್ಲಿ ಆಗೋಗುತ್ತೆ. ನೀವು 2-3 ಪಾತ್ರೆಯಲ್ಲಿ, ಒಂದರಲ್ಲಿ ಅನ್ನ, ಒಂದರಲ್ಲಿ ಗೊಜ್ಜು ಎಲ್ಲ ಮಾಡ್ಕೊಳ್ಳೋ ಅವಶ್ಯಕತೆನೇ ಇರೋದಿಲ್ಲ. ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ಸಲ್ಲಿ ಬರೆಯೋದು ಮಾತ್ರ ಮರಿಬೇಡಿ. ಈಗ ನಾನು ಮೇನ್ ಕೋರ್ಸ್ ತೋರಿಸಿದ್ದಾಯಿತು. ನೆಕ್ಸ್ಟ್ ನಾನು ಡೆಸರ್ಟ್ ರೆಸಿಪಿ ತೋರಿಸ್ತಾ ಇದ್ದೀನಿ. ನಾನು ಅಣ್ಣ ಅತ್ತಿಗೆ ಬಂದಾಗ ಕ್ಯಾರಮಲ್ ಪುಡಿಂಗ್ ಮಾಡಿದ್ದೆ. ಅದರ ರೆಸಿಪಿ ನಿಮ್ಗೆಲ್ರಿಗೂ ತುಂಬಾ ಇಷ್ಟ ಆಗಿತ್ತು. ತುಂಬ ಜನ ಟ್ರೈ ಮಾಡಿ ನನಗೆ ಚೆನ್ನಾಗಾಗಿತ್ತು ಅಂತ ಕಮೆಂಟ್ ಮಾಡಿದ್ರಿ. ಇದು ಸ್ವಲ್ಪ ಸಿಮಿಲರೇ ಫಾಲೂದಾ ರೆಸಿಪಿ. ಫಾಲೂದಾ ರೆಸಿಪಿಗೆ ನಾನು ಫಸ್ಟಿಗೆ ಪಾತ್ರೆಯಲ್ಲಿ ನೀರು ಹಾಕಿ ಬಿಸಿ ಮಾಡ್ತಾ ಇದ್ದೀನಿ. ಈ ನೀರು ಫಾಲೂದಾಗ ಬೇಕಾಗಿಲ್ಲ. ಜಸ್ಟ್ ಈ ಪಾತ್ರೆಯಲ್ಲಿ ನಾವು ಬೇರೆ ಏನಾದರೂ ಖಾರದ ಐಟಮ್ ಮುಂಚೆ ಮಾಡಿದರೆ ಹಾಲು ಒಡೆದೋಗೋ ಚಾನ್ಸಸ್ ಇರುತ್ತೆ. ಸೊ ಪಾತ್ರೆನ ನಾವು ಈ ರೀತಿ ಬಾಯ್ಲಿಂಗ್ ವಾಟರಲ್ಲಿ ಕ್ಲೀನ್ ಮಾಡಿದ್ರೆ ಹಾಲು ಒಡೆಯೋದಿಲ್ಲ. ಅದಕ್ಕೆ ನಾನು ಬಿಸಿ ನೀರನ್ನ ಕಾಯಿಸಿ ಚೆಲ್ಲಿದ್ದೀನಿ. ಈಗ ಅದೇ ಪಾತ್ರೆಗೆ 1 ಲೀಟರ್ ಹಾಲು ಹಾಕ್ತಾಯಿದ್ದೀನಿ. ಗಟ್ಟಿ ಹಾಲು, ಫ್ಯಾಟ್ ಇರೋ ಹಾಲು ಯೂಸ್ ಮಾಡಿದ್ರೆ ಫಾಲೂದಾ ತುಂಬ ಚೆನ್ನಾಗಾಗುತ್ತೆ. ಈಗ ಈ ಹಾಲು ಸ್ವಲ್ಪ ಕಾಯ್ತಾ ಇದೆ. ಇದೇ ಸ್ಟೇಜಲ್ಲಿ ನಾನು ಈ ವಿಕ್ಫೀಲ್ಡ್ ಫಾಲೂದಾ ಮಿಕ್ಸ್ ಮ್ಯಾಂಗೋ ಫ್ಲೇವರ್ನ ಆ್ಯಡ್ ಮಾಡ್ತಾಯಿದ್ದೀನಿ. ನೀವು ಬಾದಾಮ್ ಫ್ಲೇವರು, ಪಿಸ್ತಾ ಫ್ಲೇವರು, ಸ್ಟ್ರಾಬೆರಿ ಫ್ಲೇವರ್ ಯಾವುದಾದ್ರೂ ಯೂಸ್ ಮಾಡ್ಬೋದು. ನಮ್ಮೆಲ್ರಿಗೂ ಮ್ಯಾಂಗೋ ಫ್ಲೇವರ್ ತುಂಬ ಇಷ್ಟ. ಇದ್ರದ್ದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಇದು ಸೂಪರ್ ಮಾರ್ಕೆಟ್ಸಲ್ಲಿ ಕೂಡ ಸಿಗುತ್ತೆ. ನೀವು ಹಳ್ಳಿಗಳಲ್ಲಿದ್ದರೆ, ಸೂಪರ್ ಮಾರ್ಕೆಟ್ಸ್ ಇಲ್ಲ ಅಂತ ಅಂದರೆ ಆನ್ಲೈನ್ ತರಿಸ್ಕೋಬೋದು, ಮನೆಗೆ ತಂದು ಕೊಡ್ತಾರೆ. ನೀವು ಎಕ್ಸ್ಟ್ರಾ ಏನು ಆ್ಯಡ್ ಮಾಡಬೇಕಾಗಿಲ್ಲ, ಎಲ್ಲನೂ ಇದರಲ್ಲೇ ಇರುತ್ತೆ. ಇದರಲ್ಲಿ ಏನೇನು ಇಂಗ್ರೀಡಿಯೆಂಟ್ಸ್ ಇದೆ, ಇದನ್ನು ಹೇಗೆ ಮಾಡೋದು ಅಂತ ಹಿಂದೆ ಕೂಡ ಬರೆದಿರ್ತಾರೆ. ಅದು ನೋಡಿಕೊಂಡು ನೀವು ಫಾಲೋ ಮಾಡ್ಬೋದು. ಇಲ್ಲಾಂದರೆ ನಾನು ಹೇಗೆ ಮಾಡ್ತಿದ್ದೀನಿ ನೋಡಿಕೊಂಡು ಅದನ್ನೇ ಫಾಲೋ ಮಾಡ್ಬೋದು. ಈಗ ನಾನು ಇದನ್ನು ಈ ಹಾಲಲ್ಲಿ ಹಾಕ್ತಾಯಿದ್ದೀನಿ. 1 ಲೀಟರ್ ಹಾಲಿಗೆ 1 ಫುಲ್ ಪ್ಯಾಕೆಟ್ ಯೂಸ್ ಮಾಡಬೇಕಾಗುತ್ತೆ. ನೀವು 1/2 ಲೀಟರ್ ಹಾಲು ತೊಗೊಂಡ್ರೆ ನೀವು ಇದರಲ್ಲಿ ಅರ್ಧ ಯೂಸ್ ಮಾಡ್ಬೋದು ಅಂದ್ಕೊಂಡ್ರೆ ಅದು ಸ್ವಲ್ಪ ಸರಿ ಹೋಗೋದಿಲ್ಲ. ಯಾಕಂದರೆ ಕಂಪ್ಲೀಟಾಗಿ ಎಲ್ಲನೂ ಇದರಲ್ಲಿ ಪ್ರಪೋರ್ಷನೇಟಾಗಿ ಹೋಗಬೇಕು. ನೀವು ಅರ್ಧ ಹಾಕಿದ್ರೆ ಸ್ವಲ್ಪ ಶಾವಿಗೆ ಜಾಸ್ತಿ, ಇಲ್ಲ ಕಾಮ್ ಕಸ್ತೂರಿ ಬೀಜ ಜಾಸ್ತಿ ಕಡಿಮೆ ಆ ಥರ ಆಗೋಗುತ್ತೆ. ಸೊ ಫುಲ್ ಪ್ಯಾಕೆಟ್ ಹಾಕಿ ಇದನ್ನು ಒಂದು 5 to 10 ಮಿನಿಟ್ಸ್ ಬಾಯ್ಲ್ ಮಾಡಬೇಕು. ಈಗ ಇದು ಚೆನ್ನಾಗಿ ಬಾಯ್ಲ್ ಆಗಿದೆ. ಇದನ್ನು ನಾನು ಆಫ್ ಮಾಡಿ ಇಳಿಸ್ತಾ ಇದ್ದೀನಿ. ಇದರಲ್ಲಿ ಮೇನ್ ಫಾಲೂದಾ ಮಿಕ್ಸ್ಚರು ರೆಡಿಯಾಗಿದೆ. ಇದನ್ನು ಕೂಲ್ ಮಾಡಿ ನಾನು ಫ್ರಿಡ್ಜಲ್ಲಿ ಕೂಡ ಒಂದು 2 ಅವರ್ಸ್ ಇಟ್ಟಿದ್ದೆ. ಈಗ ತುಂಬಾ ಚಿಲ್ಡ್ ಆಗಿದೆ. ಈಗ ಇದನ್ನು ನಾನು ಕಪ್ಸಿಗೆ ಸರ್ವ್ ಮಾಡ್ತಾ ಇದ್ದೀನಿ. ನೀವು ಗ್ಲಾಸ್ ಕಪ್ಸು, ಈ ರೀತಿ ಪಿಂಗಾಣಿ ಮಗ್ಸು ಅಥವಾ ಬೌಲ್ಸು ಯಾವುದ್ರಲ್ಲಾದರೂ ಸರ್ವ್ ಮಾಡ್ಬೋದು. ನಾನು ಇದರಲ್ಲಿ ಸರ್ವ್ ಮಾಡ್ತಾ ಇದ್ದೀನಿ ಅಪ್ಪಾಜಿಗೂ ಮತ್ತು ಕಾರ್ತಿಕ್ಗೂ. ಇದನ್ನು ನೀವು ಈ ರೀತಿ ಒಂದು ಅರ್ಧದಷ್ಟು ಮಗ್ಗು ತುಂಬಿಸ್ಬೇಕು ಈ ಮಿಕ್ಸ್ಚರಿಂದ. ಇದನ್ನು ನೀವು ಹೀಗೇ ತಿನ್ಬೋದು, ಅಥವಾ ಇದ್ರ ಮೇಲೆ ನೀವು ಮ್ಯಾಂಗೋ ಐಸ್ ಕ್ರೀಮ್ ಹಾಕ್ಕೊಂಡು ತಿನ್ಬೋದು. ಅಕಸ್ಮಾತ್ ನೀವು ಬೇರೆ ಫ್ಲೇವರ್ ಫಾಲೂದಾ ಮಾಡ್ತಿದ್ರೆ, ಫಾರ್ ಎಕ್ಸಾಂಪಲ್ ಸ್ಟ್ರಾಬೆರಿ ಫಾಲೂದಾ ಮಾಡ್ತಿದ್ರೆ ನೀವು ಸ್ಟ್ರಾಬೆರಿ ಐಸ್ ಕ್ರೀಮ್ ಹಾಕ್ಕೋಬೋದು. ಇಲ್ಲ ನಿಮಗೆ ಅದಕ್ಕೆ ಮ್ಯಾಚ್ ಆಗೋವಂಥ ಐಸ್ ಕ್ರೀಮ್ ಫ್ಲೇವರ್ ಸಿಗಲಿಲ್ಲ ಅಂದರೆ ಎಲ್ಲದಕ್ಕೂ ವೆನಿಲಾ ಐಸ್ ಕ್ರೀಮ್ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ. ಸೊ ನೀವು ಯಾವುದೇ ಫ್ಲೇವರ್ ಫಾಲೂದಾ ಮಾಡಿದ್ರೂ ವೆನಿಲಾ ಐಸ್ ಕ್ರೀಮ್ನ ಬೈ ಡಿಫಾಲ್ಟ್ ಯೂಸ್ ಮಾಡ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಈಗ ನೋಡಿ ಎಷ್ಟು ರಿಚ್ ಆಯಿತು ನಮ್ಮ ಫಾಲೂದಾ ಮೇಲೆ ಐಸ್ ಕ್ರೀಮ್ ಹಾಕಿದ ತಕ್ಷಣ. ಈಗ ಇದನ್ನು ನಾನು ಕಾರ್ತಿಕ್ಗೆ ಮತ್ತು ಅಪ್ಪಾಜಿಗೆ ಸರ್ವ್ ಮಾಡ್ತಾ ಇದ್ದೀನಿ. ಇಬ್ಬರೂ ಟೇಸ್ಟ್ ಮಾಡಿ ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರು. ಇನ್ಫ್ಯಾಕ್ಟ್ ನಮ್ಮ ಫ್ಯಾಮಿಲಿಯಲ್ಲಿ ಇದು ಎಲ್ಲರಿಗೂ ಫೇವ್ರೇಟು, ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಡೆಫಿನೆಟ್ಲಿ ಈ ರೆಸಿಪಿನ ಟ್ರೈ ಮಾಡಿ. ಎಷ್ಟು ಬೇಗ ಆಗೋಗುತ್ತೆ, ಎಷ್ಟು ಚೆನ್ನಾಗಿರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಹೇಗಾಗಿತ್ತು, ಮನೇಲಿ ಎಲ್ರಿಗೂ ಇಷ್ಟ ಆಯಿತಾ ಅಂತ ಕಮೆಂಟ್ಸಲ್ಲಿ ತಿಳಿಸೋದು ಮಾತ್ರ ಮರಿಬೇಡಿ. ನನಗೆ ನಿಮ್ಮ ಕಮೆಂಟ್ಸ್ ಎಲ್ಲ ಓದಿದ್ರೆ ತುಂಬ ಖುಷಿಯಾಗುತ್ತೆ. ಈಗ ನಾನು ತೋರಿಸಿದ 3 ಕೋರ್ಸ್ ಮೀಲ್ ರೆಸಿಪೀಸ್ ಎಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ನಿಮ್ಮ ಅನಿಸಿಕೆ ಅಭಿಪ್ರಾಯನೆಲ್ಲ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಈಗ ನಾನು ನೆಕ್ಸ್ಟ್ ನಿಮಗೆ ತೋರಿಸ್ತಿರೋದು ರೈಸ್ ಶೀಟ್ ಮಾಸ್ಕ್ ಹೇಗೆ ನಾನು ಯೂಸ್ ಮಾಡ್ತಾ ಇದ್ದೀನಿ ಅಂತ. ಯಾಕಂದರೆ ನನ್ನ ಹೋದ ವ್ಲಾಗಲ್ಲಿ ಕೇರಳದಲ್ಲಿ ನಾವು ಮುನ್ನಾರಲ್ಲಿ ನನ್ನ ಫೋಟೋಸು ವೀಡಿಯೋಸ್ ಎಲ್ಲ ನೋಡಿಬಿಟ್ಟು ನೀವು ನಿಮ್ಮ ಸ್ಕಿನ್ ತುಂಬಾ ಚೆನ್ನಾಗಾಗಿದೆ, ಡಾರ್ಕ್ ಸರ್ಕಲ್ಸ್ ಕೂಡ ಕಡಿಮೆ ಆಗಿದೆ, ಏನು ಯೂಸ್ ಮಾಡ್ತಿದ್ದೀರಾ ಅಂತ ಕೇಳಿದ್ರಿ. ಸೊ ನಾನು ಪ್ರೆಸೆಂಟ್ ಯೂಸ್ ಮಾಡ್ತಿರೋದು ಗುಡ್ ವೈಬ್ಸ್ ಪಪಾಯ ಫೇಸ್ ವಾಶು. ಹಾಗೆಯೇ ಸ್ಕ್ರಬ್ ಯೂಸ್ ಮಾಡ್ತಿರೋದು ಗುಡ್ ವೈಬ್ಸ್ದೇ ಪೊಮಗ್ರನೇಟ್ ಬ್ರೈಟ್ನಿಂಗ್ ಸ್ಕ್ರಬ್ಬು. ಇದರಿಂದ ನನ್ನ ಸ್ಕಿನ್ ತುಂಬ ಚೆನ್ನಾಗಾಗ್ತಾ ಇದೆ, ಅದಕ್ಕೆ ನಿಮಗೆ ಸಜೆಸ್ಟ್ ಮಾಡ್ತಾ ಇದ್ದೀನಿ. ಹಾಗೆಯೇ ನಾನು ಸ್ಕ್ರಬ್ ಮತ್ತು ಫೇಸ್ ವಾಶಿಂದ ಫೇಸ್ನ ಕ್ಲೀನ್ ಮಾಡಿದ್ದಾದಮೇಲೆ ವಾರದಲ್ಲಿ ಮಿನಿಮಮ್ 2 ಸಲ ಆದರೂ ಯಾವುದಾದ್ರೂ ಮಾಸ್ಕ್ ಅಪ್ಲೈ ಮಾಡ್ತಿದ್ದೀನಿ. ಇವತ್ತು ನಾನು ಅಪ್ಲೈ ಮಾಡ್ತಾ ಇರೋದು ಗುಡ್ ವೈಬ್ಸ್ ರೈಸ್ ಬ್ರೈಟ್ನಿಂಗ್ ಫೇಸ್ ಮಾಸ್ಕು. ತುಂಬಾ ಚೆನ್ನಾಗಿದೆ, ಇದು ಎಫೆಕ್ಟಿವ್ ಇದೆ, ಮೈಲ್ಡಾಗೂ ಕೂಡ ಇದೆ. ನೀವು ಬೇಕಾದರೆ ಡೈಲಿನೂ ಈ ಮಾಸ್ಕ್ ಯೂಸ್ ಮಾಡ್ಬೋದು. ನೀವು ಮಾಸ್ಕ್ ಪ್ರಿಪೇರ್ ಮಾಡೋದು ಏನೂ ಇರೋದಿಲ್ಲ, ನೆಸೆಸರಿನೇ ಇರೋದಿಲ್ಲ, ತುಂಬಾ ಈಸಿ ಅಪ್ಲೈ ಮಾಡೋದು. 2 ಮಿನಿಟ್ಸ್ ಕೂಡ ಆಗೋದಿಲ್ಲ. ಜಸ್ಟ್ ಈ ಪ್ಯಾಕೆಟಿಂದ ಈ ಮಾಸ್ಕ್ನ ಓಪನ್ ಮಾಡಿ ಕ್ಲೀನಾಗಿ ಲೇಯರ್ನೆಲ್ಲ ಓಪನ್ ಮಾಡ್ಕೊಳ್ಳಿ. ಇದನ್ನು ನೀವು ನಿಮ್ಮ ಮುಖದ ಮೇಲೆ ಸೆಟ್ ಆಗೋ ಥರ ಈ ರೀತಿ ಅಪ್ಲೈ ಮಾಡಬೇಕಷ್ಟೆ. ಕಣ್ಣಿಗೆ ಮತ್ತು ಮೂಗಿಗೆ ಮತ್ತು ಬಾಯಿಗೆ ಗ್ಯಾಪ್ ಅವರೇ ಕೊಟ್ಟಿರ್ತಾರೆ.
ನೀವು ಜಸ್ಟ್ ನಿಮ್ಮ ಬೆರಳುಗಳಿಂದ ಎಲ್ಲೆಲ್ಲಿ ಏರ್ ಬಬಲ್ಸ್ ಏರ್ ಗ್ಯಾಪ್ಸ್ ಇದೆಯೋ ಅಲ್ಲೆಲ್ಲ ಕ್ಲೀನಾಗಿ ಸವರಿದ್ರೆ ಸಾಕು, ಚೆನ್ನಾಗಿ ಫೇಸ್ಗೆ ಅದೇ ಅಂಟ್ಕೊಂಡ್ಬಿಡುತ್ತೆ. ಈಗ ಇದರಲ್ಲಿ ತುಂಬಾ ಫ್ಲೇವರ್ಸ್ ಇದೆ. ನಿಮ್ಮ ಸ್ಕಿನ್ಗೆ ಅಥವಾ ನಿಮ್ಮ ಸ್ಕಿನ್ ಪ್ರಾಬ್ಲಮ್ಗೆ ಯಾವ್ದು ಸೂಟಬಲ್ ನೋಡಿಕೊಂಡು ನೀವು ತರಿಸ್ಕೋಬೋದು. ಕ್ಯಾಮಮೈಲ್ ಸೂದಿಂಗ್ ಶೀಟ್ ಮಾಸ್ಕ್ ಇದೆ, ಹಾಗೆಯೇ ಸ್ಟ್ರಾಬೆರಿ ರಿವೈಟಲೈಸಿಂಗ್ ಶೀಟ್ ಮಾಸ್ಕ್ ಇದೆ, ರೋಸ್ ಮಾಯಿಶ್ಚರೈಸಿಂಗ್ ಶೀಟ್ ಮಾಸ್ಕ್ ಇದೆ, ಕೊರಿಯನ್ ಜಿನ್ಸೆಂಗ್ ನರಿಶಿಂಗ್ ಶೀಟ್ ಮಾಸ್ಕ್ ಇದೆ, ಪೊಮಗ್ರನೆಟ್ ಸ್ಕಿನ್ ಡ್ಯಾಮೇಜ್ ಕಂಟ್ರೋಲ್ ಶೀಟ್ ಮಾಸ್ಕ್ ಇದೆ, ಗ್ರೇಪ್ಫ್ರೂಟ್ ಇಲ್ಯುಮಿನೇಟಿಂಗ್ ಶೀಟ್ ಮಾಸ್ಕ್ ಇದೆ, ಹಾಗೆಯೇ ಲಿಲ್ಲಿ ರೇಡಿಯನ್ಸ್ ಶೀಟ್ ಮಾಸ್ಕ್ ಇದೆ, ವೈಟ್ ಟೀ ಎನ್ರಿಚಿಂಗ್ ಶೀಟ್ ಮಾಸ್ಕ್ ಇದೆ, ಕುಕುಂಬರ್ ಕೂಲಿಂಗ್ ಶೀಟ್ ಮಾಸ್ಕ್ ಇದೆ, ಲೆಮನ್ ಬ್ರೈಟ್ನಿಂಗ್ ಶೀಟ್ ಮಾಸ್ಕ್ ಇದೆ, ಗ್ರೀನ್ ಟೀ ಸ್ಕಿನ್ ಪ್ಯೂರಿಫೈಯಿಂಗ್ ಶೀಟ್ ಮಾಸ್ಕ್ ಇದೆ, ಲ್ಯಾವೆಂಡರ್ ಹೈಡ್ರೇಟಿಂಗ್ ಶೀಟ್ ಮಾಸ್ಕ್ ಇದೆ. ಇದ್ರ ಸ್ಮೆಲ್ ಅಂತೂ ನನಗೆ ತುಂಬಾ ಫೇವ್ರೇಟು. ಹಾಗೆಯೇ ಟೀ ಟ್ರೀ ಕ್ಲೆನ್ಸಿಂಗ್ ಶೀಟ್ ಮಾಸ್ಕ್ ಇದೆ. ಇದರಲ್ಲಿ ನಿಮ್ಗೆ ಯಾವ್ದು ಬೇಕಾದರೂ ತರಿಸ್ಕೋಬೋದು, ಎಲ್ಲನೂ ಬೇಕಾದರೂ ತರಿಸ್ಕೋಬೋದು. ಒಂದಕ್ಕೆ 99 ರುಪೀಸು. ಬಟ್ ಈಗ ಅಟ್ ಪ್ರೆಸೆಂಟ್ purple.com ಅಲ್ಲಿ ಎಲ್ಲ ಗುಡ್ ವೈಬ್ಸ್ ಪ್ರಾಡಕ್ಟ್ಸ್ಗೂ ಫ್ಲ್ಯಾಟ್ 50% ಆಫ್ ನಡೀತಾ ಇದೆ. ಬಟ್ ಏನಂದರೆ ನೀವು ಮಿನಿಮಮ್ 10 ಪ್ರಾಡಕ್ಟ್ಸ್ನ ಪರ್ಚೇಸ್ ಮಾಡಬೇಕು. ನೀವು ಇದರಲ್ಲಿ ಎನಿ 10 ಶೀಟ್ ಮಾಸ್ಕ್ನ ಸೆಲೆಕ್ಟ್ ಮಾಡಿ ಪರ್ಚೇಸ್ ಮಾಡಿದ್ರೆ ಒಂದು ಶೀಟ್ ಮಾಸ್ಕ್ಗೆ ನಿಮಗೆ ಬರೀ 50 ರೂಪಾಯಿ ಬೀಳುತ್ತೆ. ತುಂಬಾ ವರ್ತು ಇದು ತೊಗೊಳ್ಳೋದು. ಇದ್ರ ಲಿಂಕ್ಸ್ನೆಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಹಾಗೆ ನೀವು ಯೂಸ್ ಮಾಡಬೇಕಾಗಿರೋ ಕೂಪನ್ ಕೋಡ್ ಕೂಡ ಹಾಕಿರ್ತೀನಿ. ಈಗ 20 ಮಿನಿಟ್ಸ್ ಆಗಿದೆ ಇದು ಶೀಟ್ ಮಾಸ್ಕ್ ಅಪ್ಲೈ ಮಾಡಿ. ನಾನು ಶೀಟ್ ಮಾಸ್ಕ್ನ ತೆಗೆದು ಬಿಸಾಕಿ ಅದೇ ಪ್ಯಾಕೆಟಲ್ಲಿ ಇನ್ನೂ ಸ್ವಲ್ಪ ಸೀರಮ್ ಮಿಕ್ಕಿರುತ್ತೆ. ಆ ಸೀರಮ್ನ ಯೂಸ್ ಮಾಡಿ ನಾನು ಒಂದು 5 ನಿಮಿಷ ಮಸಾಜ್ ಮಾಡ್ತಾಯಿದ್ದೀನಿ. ನನ್ನ ಡಾರ್ಕ್ ಸರ್ಕಲ್ಸ್ ತುಂಬ ಜಾಸ್ತಿ ಇರೋದ್ರಿಂದ ನಾನು ಕಣ್ಣು ಸುತ್ತ ಸ್ವಲ್ಪ ಜಾಸ್ತಿ ಹೊತ್ತು ಮಸಾಜ್ ಮಾಡ್ತಾ ಇದ್ದೀನಿ. ಇದರಿಂದ ನಂಗೆ ತುಂಬಾ ಬೆನಿಫಿಟ್ಸ್ ಸಿಗ್ತಾ ಇದೆ, ಅದಕ್ಕೋಸ್ಕರ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇದರಿಂದ ಹೆಲ್ಪ್ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡೋದ್ರಿಂದ ನನ್ನೆಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ತಕ್ಷಣ ಸಿಗುತ್ತೆ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ಎಲ್ಲ ಶೀಟ್ ಮಾಸ್ಕ್ದು ಲಿಂಕ್ಸ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇಟ್ಟಿರ್ತೀನಿ, ಚೆಕ್ ಮಾಡೋದು ಮರಿಬೇಡಿ. ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಟಿಲ್ ದೆನ್ ಟೇಕ್ ಕೇರ್, ಬಾಯ್.